ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಬದಲಾದ ಜೀವನ ಶೈಲಿಯಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಒಂದು ಬಂಜೆತನ. ಅದರಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಮದುವೆ ಆಗಿದ್ರು ಕೂಡ ಮಕ್ಕಳಾಗಿಲ್ಲ ಅನ್ನೋ ಕೊರಗು ದಂಪತಿಗಳಲ್ಲಿ ಇದೇ ಇರುತ್ತೆ. ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಮಕ್ಕಳಾಗ್ಲಿಲ್ಲ ಅನ್ನುವಂತಹ ಕೊರಗಿದ್ರೆ ಅಂಥವ್ರಿಗೆ ಒಂದು ಉತ್ತಮವಾದಂತಹ ಸೊಲ್ಯೂಷನ್ ಕೊಡೋದಕ್ಕೆ ಅಂತ ಅಸ್ಪೈರ್ ಫರ್ಟಿಲಿಟಿ ಸೆಂಟರ್ ಸೊಲ್ಯೂಷನ್ ಅನ್ನ ಕೊಡ್ತಾ ಇದೆ. ಅದ್ ಹೇಗೆ IVF ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿ ಇರುತ್ತೆ, ಚಿಕಿತ್ಸಾ ವೆಚ್ಚ ಎಕ್ಸ್ಪೆನ್ಸಿವ್ ಇರುತ್ತಾ, ಜೊತೆಗೆ ಎಷ್ಟು ಸಮಯದ ತನಕ ಟ್ರೀಟ್ಮೆಂಟ್ ನಲ್ಲಿ ಇರಬೇಕು, ಜೊತೆಗೆ ಹೊಸ ಹೊಸ ವಿಧಾನಗಳು ಯಾವ ಮೂಲಕ ಇದೆ, ಮತ್ತೆ 100% ಎಫಿಕೇಸಿ ಸಿಗುತ್ತಾ ಈ IVF ಟ್ರೀಟ್ಮೆಂಟ್ ನ ಮೂಲಕ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಅಸ್ಪೈರ್ ಫರ್ಟಿಲಿಟಿ ಸೆಂಟರ್ ನ ಡಾಕ್ಟರ್ ಅಶ್ವಿನಿ GB ಅವರಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, IVF ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಇಲ್ಲ ಅದು ಕೃತಕವಾಗಿ ನಡೆಯುವಂತಹ ಪ್ರಕ್ರಿಯೆ ಆಗಿರೋದ್ರಿಂದ ಅದು ಸೇಫಾ ಅಲ್ವಾ ಅನ್ನುವಂತಹ ಒಂದು ಗೊಂದಲ. ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ, ನಮ್ಮ ಜೀವನ ಇಷ್ಟೊಂದು ಫಾರ್ವರ್ಡ್ ಆಗಿದೆ, ಬಟ್ ಸ್ಟಿಲ್ ಒಂದು ಸಣ್ಣ ಅಳಕಿರುತ್ತೆ. ಸೊ ಆ ಡೌಟ್ ಅನ್ನ ಹೇಗೆ ಕ್ಲಾರಿಫೈ ಮಾಡ್ತೀರಾ ಮೊದಲನೇದಾಗಿ? ಅದು ನಿಜ, ಅದು ಭಯ ಯಾವಾಗ್ಲೂ ಇರುತ್ತೆ. ಇದು ಕೃತಕವಾಗಿ ಮಾಡಿರೋದು ನಾರ್ಮಲ್ ಇರುತ್ತಾ, ನ್ಯಾಚುರಲ್ ಆಗಿರುತ್ತಾ, ಹೇಗಿರುತ್ತೆ, ಮುಂದುವರಿಯೋದು ಹೇಗೆ, ಆ ಭಯ ಎಲ್ಲರಿಗೂ ಮುಂಚೆಯಿಂದ ಇದೆ. IVF ಟೆಕ್ನಾಲಜಿ ಬಂದು ಆಲ್ಮೋಸ್ಟ್ ಈಗ 40 years ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗೂ ಕೂಡ ಸೈಂಟಿಸ್ಟ್ಗೆ, ಡಾಕ್ಟರ್ಸ್ಗೆ ಎಲ್ಲ ತುಂಬಾ ಭಯ ಇತ್ತು, ಬೇಬಿ ನಾರ್ಮಲ್ ಇರುತ್ತೋ ಇಲ್ಲೋ ಅನ್ನೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ನಮ್ಗೆ ಅರ್ಥ ಆಗಿದೆ. ಆ ಸ್ಟೇಜ್ ಅಲ್ಲಿ ಅಂದ್ರೆ ಅಂಡಾಣು ವೀರಾಣು ಜೋಡಣೆ ಆಗಿ ಭ್ರೂಣ ಫಾರ್ಮ್ ಆಗಿ ಡಿವೈಡ್ ಆಗೋ ಸ್ಟೇಜ್ ಅಲ್ಲಿ ಎನಿ ಇನ್ಸಲ್ಟ್ ಭ್ರೂಣಕ್ಕೆ ಆಗೋದು ಆಲ್ ಆರ್ ನನ್ ಫಿನಾಮಿನ. ಅಂದ್ರೆ ಆ ಇನ್ಸಲ್ಟ್ ಆ ಭ್ರೂಣನ ಇಟ್ ಕಿಲ್. ಇಫ್ ದ ಭ್ರೂಣ ಸರ್ವೈವ್ ಆಯ್ತು ಅಂದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಅ ನಾರ್ಮಲ್ ಬೇಬಿ. ಸೊ ಬ್ಯಾಕ್ ಗ್ರೌಂಡ್ ರಿಸ್ಕ್ ಬಂದು ಮಿಸ್ಕ್ಯಾರೇಜ್ ರಿಸ್ಕ್ ಆಗಲಿ ಅಥವಾ ಅನಾಮಲಿ ರಿಸ್ಕ್ ಆಗಿ, ಬೇಬಿಯಲ್ಲಿ ಏನಾದ್ರು ಸ್ಟ್ರಕ್ಚರಲ್ ಅನಾಮಲಿ ರಿಸ್ಕ್ ಆಗಿ, ಅದೆಲ್ಲ ಬ್ಯಾಕ್ ಗ್ರೌಂಡ್ ರಿಸ್ಕ್ ಎಷ್ಟಿದೆ ಅದಕ್ಕೆ ಮ್ಯಾಚ್ ಆಗೋಷ್ಟು ರಿಸ್ಕ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಸೇಫ್, ಕನ್ಸಿಡರ್ಡ್ ವೆರಿ ಸೇಫ್, ಅಂಡ್ ಅದಕ್ಕೆ ಅದು ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಸೊ ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಈ ಮಿಸ್ಕ್ಯಾರೇಜ್ ಆಗುವಂತಹ ಸಮಸ್ಯೆ ಇರುತ್ತೆ. ಅಂದ್ರೆ ಅವರು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ, ಬಟ್ ಒಂದು 2 months 3 months ಅಲ್ಲಿ ಮಿಸ್ಕ್ಯಾರೇಜ್ ಆಗ್ತಾ ಇರ್ತಾರೆ. ಸೊ ಅಂತವ್ರು IVF ಅನ್ನ ಮಾಡ್ಕೊಳ್ಬಹುದಾ? ಪ್ರಿಫರ್ ಮಾಡ್ತೀರಾ ನೀವು? ಇಲ್ಲಾಂದ್ರೆ ಅಲ್ಲೂ ಕೂಡ ಅದೇ ಸಮಸ್ಯೆ ಆಗುತ್ತಾ ಅನ್ನೋ ಒಂದು ಚಿಕ್ಕ ಡೌಟ್ ಇರುತ್ತೆ ಅಂತ. ಪದೇ ಪದೇ ಮಿಸ್ಕ್ಯಾರೇಜ್ ಆಗೋ ಪ್ರಾಬ್ಲಮ್ ನ ನಾವು ರಿಕರೆಂಟ್ ಮಿಸ್ಕ್ಯಾರೇಜ್ ಅಂತ ಹೇಳ್ತೀವಿ. ಈ ಸಬ್ಸೆಟ್ ಆಫ್ ಪೇಷಂಟ್ ಅಂದ್ರೆ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗಿರೋ ಪೇಷಂಟ್ಸ್ ಗಳಲ್ಲಿ ಟೆಸ್ಟ್ಗಳು ಬೇರೆ ಬರುತ್ತೆ. ಅದು ಇಟ್ ಇಸ್ 2 different ಪ್ರಾಬ್ಲಮ್ಸ್. ಒಂದು ಫರ್ಟಿಲಿಟಿ ಇಶ್ಯೂ ವೇರ್ ಇನ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನೋದು, ವಿಚ್ ವಿ ಕಾಲ್ ಇಟ್ ಅಸ್ ಇನ್ಫರ್ಟಿಲಿಟಿ. ಅದಕ್ಕೆ IVF ಈಸ್ ಅನ್ ಆನ್ಸರ್. ವೇರೆಸ್ ಪ್ರೆಗ್ನೆನ್ಸಿ ನಿಲ್ತಾ ಇದೆ, ಕಂಟಿನ್ಯೂಷನ್ ಆಗ್ತಾ ಇಲ್ಲ ಅನ್ನೋದು ರಿಕರೆಂಟ್ ಮಿಸ್ಕ್ಯಾರೇಜ್. ಅದಕ್ಕೆ ಬೇರೆ ಟೆಸ್ಟ್ಗಳೇ, ಆಮೇಲೆ ಟ್ರೀಟ್ಮೆಂಟ್ ವಿಧಾನ ಕೂಡ ಬೇರೆ. ರಿಕರೆಂಟ್ ಮಿಸ್ಕ್ಯಾರೇಜ್ ಇದ್ದು ಇನ್ಫರ್ಟಿಲಿಟಿ ರಿಸ್ಕ್ ಇದ್ದು ಎರಡೂ ಜೊತೆಗಿದೆ ಒಂದು ಮಹಿಳೆಯಲ್ಲಿ ಅಂದ್ರೆ ದೆನ್ IVF ಈಸ್ ಅನ್ ಆನ್ಸರ್. ಭ್ರೂಣ ಹಾಕಿದ ತಕ್ಷಣ ಅಂದ್ರೆ ಯಾವಾಗ IVF ಮಾಡ್ಬಿಟ್ಟು ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ, ಭ್ರೂಣ ಹಾಕಿದ ತಕ್ಷಣ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು ರಿಕರೆಂಟ್ ಮಿಸ್ಕ್ಯಾರೇಜ್ಗೆ, ದೆನ್ ದ ಔಟ್ಕಮ್ ವಿಲ್ ಬಿ ಗುಡ್. ಓಕೆ. ಸೊ ಈಗ IVF ಟ್ರೀಟ್ಮೆಂಟ್ ಅನ್ನ ಯಾವ ಟೈಮ್ ಅಲ್ಲಿ ತಗೊಳ್ಳೋದು ಸೂಕ್ತ ಅಂತ? ಪಬ್ಲಿಕ್ ಅವೇರ್ನೆಸ್ ತುಂಬಾ ಬಂದಿದೆ. ಮಹಿಳೆಗೆ ವಯಸ್ಸಾಗ್ತಾ ಆಗ್ತಾ ಪ್ರೆಗ್ನೆನ್ಸಿ ಔಟ್ಕಮ್ ಆಗ್ಲಿ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಆಗ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಇದು ನಿಜ, ಇದು ಸತ್ಯ, ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ಇದು. ಮಹಿಳೆಯ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಅಂಡಾಣುವಲ್ಲಿ ಒಂದು ಡಿವಿಷನ್ ಮೆಥಡಾಲಜಿ ಇದೆ, ಮಿಯೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಅಂಡಾಣು ಡಿವೈಡ್ ಆಗಿ ವೆನ್ ಇಟ್ ಹ್ಯಾಸ್ ಓನ್ಲಿ ಹಾಫ್ ದ ಕ್ರೋಮೋಸೋಮ್ಸ್, ಆ ಮಿಯೋಟಿಕ್ ನಾನ್ ಡಿಸ್ಟಿಂಕ್ಷನ್ ಅನ್ನೋ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 35 ವರ್ಷ ಆದ್ಮೇಲೆ ಈ ಪ್ರಾಬ್ಲಮ್ ತುಂಬಾ ಜಾಸ್ತಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 30-year-old ಮಹಿಳೆಯಲ್ಲಿ ಒಂದು 40% ಆಫ್ ಎಗ್ಸ್ ಅಬ್ನಾರ್ಮಲ್ ಇರುತ್ತೆ. ವೆರಸ್ ಅ 40-year-old ಮಹಿಳೆಯಲ್ಲಿ ಒಂದು 70% ಆಫ್ ಎಗ್ಸ್ ಟೆಂಡ್ ಟು ಬಿ ಅಬ್ನಾರ್ಮಲ್. ಸೊ ಅಷ್ಟೇ ಹೈ ನಂಬರ್ ಆಫ್ ಎಗ್ಸ್ ಅಬ್ನಾರ್ಮಲ್ ಇದ್ದಾಗ ಒಂದು ಇನ್ಫರ್ಟಿಲಿಟಿ ರಿಸ್ಕ್ ಜಾಸ್ತಿ, ಎರಡನೇದು ಮಿಸ್ಕ್ಯಾರೇಜ್ ರಿಸ್ಕ್ ಜಾಸ್ತಿ, ಡೌನ್ ಸಿಂಡ್ರೋಮ್ ಆಮೇಲೆ ಜೆನೆಟಿಕ್ ಅನಾಮಲಿ ರಿಸ್ಕ್ ಜಾಸ್ತಿ. ಸೊ ಮಹಿಳೆಗೆ ಏಜ್ ಆಗ್ತಾ ಆಗ್ತಾ ರಿಸ್ಕ್ ಜಾಸ್ತಿ ಇರೋದ್ರಿಂದ ಟೈಮ್ ಇರ್ಬೇಕಾದ್ರೆ ಟ್ರೀಟ್ಮೆಂಟ್ ತಗೊಳೋದು ಒಳ್ಳೇದು. ಆಮೇಲೆ 35 ವರ್ಷ ಆದ್ಮೇಲೆ ಇಟ್ ಶುಡ್ ನಾಟ್ ಬಿ ಟೇಕನ್ ಲೈಟ್ಲಿ. ಇಲ್ಲ ಎಂಬ್ರಿಯೋಸ್ ನ ಫ್ರೀಸ್ ಮಾಡಿಡ್ಬೇಕು, ಇಲ್ಲ ಪ್ರೆಗ್ನೆನ್ಸಿ ಕಡೆ ನೋಡೋದು ಒಳ್ಳೇದು. ಈಗ ನ್ಯಾಚುರಲ್ ಆಗಿ ಬಾರ್ನ್ ಬೇಬೀಸ್ ಹೆಲ್ತಿ ಇರುತ್ತೆ, ಬಟ್ IVF ಥ್ರೂ ಬಂದಿರೋ ಬೇಬೀಸ್ ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಹೈಪರ್ ಆಕ್ಟಿವ್ ಇರ್ತಾರೆ ಅನ್ನುವಂತಹ ಮಾತು ಒಂದು ಮಿಸ್ಕನ್ಸೆಪ್ಷನ್ ಇದೆ ಸಮಾಜದಲ್ಲಿ. ಐ ಕಾಲ್ ಇಟ್ ಆಸ್ ಅ ಮಿಸ್ಕನ್ಸೆಪ್ಷನ್, ಬಟ್ ತುಂಬಾ ಜನ ಅದನ್ನ ನಿಜ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಿಮ್ ಕಡೆಯಿಂದ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೈಂಟಿಫಿಕ್ ಎವಿಡೆನ್ಸ್ ಆತರ ಇಲ್ಲ. ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಅನಾಮಲೀಸ್ ಆಗ್ಲಿ, ಡಿಲೇಡ್ ಮೈಲ್ಸ್ಟೋನ್ಸ್ ಆಗ್ಲಿ, ಅಥವಾ ಬೆಳವಣಿಗೆ ಕುಂಠಿತವಾಗಿರೋದಾಗ್ಲಿ ಈ ತರ ಆಗುತ್ತೆ ಅನ್ನೋ ಎವಿಡೆನ್ಸ್ ಇಲ್ಲ. ಬಟ್ ನಾವ್ ಏನ್ ಮನಸ್ಸಲ್ಲಿ ಇಟ್ಕೋಬೇಕು ಅಂದ್ರೆ, ಇನ್ಫರ್ಟಿಲಿಟಿ ಕಪಲ್ ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ತಗೋವಾಗ
ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದ್ರ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಪ್ರಾಬ್ಲಮ್ ಇದ್ದಿರೋ ಚಾನ್ಸಸ್ ಜಾಸ್ತಿ. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದಲ್ಲಿ ದೆನ್ ಅವರಿಗೆ ಆ ತರ ಅಬ್ನಾರ್ಮಲಿಟೀಸ್ ಬೇಬೀಸ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ಸೊ ಆ ಬ್ಯಾಕ್ ಗ್ರೌಂಡ್ ರಿಸ್ಕ್ ನಾವು ಈಕ್ವಲೈಸ್ ಮಾಡಿದ್ರೆ, ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ಎಲ್ಲ ತೆಗೆದ್ರೆ ರಿಸ್ಕ್ ಆರ್ ದ ಸೇಮ್ ಹ್ಯಾಸ್ ನ್ಯಾಚುರಲ್ ಕನ್ಸೆಪ್ಷನ್. ನ್ಯಾಚುರಲ್ ಕನ್ಸೆಪ್ಷನ್ ಅಲ್ಲಿ ಒಂದು 2-3% ಚಾನ್ಸ್ ಆಫ್ ಹ್ಯಾವಿಂಗ್ ಅನಾಮಲೀಸ್ ಅಂತ ತಗೊಂಡ್ರೆ, IVF ಕನ್ಸೆಪ್ಷನ್ ಅಲ್ಲಿ 3 to 4 or 5% ಅಂತ ತಗೋಬಹುದು. ಸೊ ಅಬ್ಸಲ್ಯೂಟ್ ರಿಸ್ಕ್ ಇಸ್ ಸ್ಟಿಲ್ ಕ್ವೈಟ್ ಲೋ. ಓಕೆ, ಈಗ IVF ಟ್ರೀಟ್ಮೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಅನ್ನುವಂತಹ ಮಾತು ಕೂಡ ಇದೆ. ಅದು ಕಾಸ್ಟ್ ನಮ್ ಬಜೆಟ್ ಗೆ ಕರೆಕ್ಟ್ ಆಗಿ ಅದು ತಾಗಲ್ಲ, ತುಂಬಾ ರಿಸ್ಕ್ ಇರುತ್ತೆ, ಪ್ಲಸ್ ಎಕ್ಸ್ಪೆನ್ಸಿವ್ ಇರುತ್ತೆ. ಅದು ನಿಜ. IVF ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅನ್ನೋದು ಎಲ್ಲರೂ ತಿಳ್ಕೊಂಡಿದ್ದಾರೆ. ಇಟ್ ಈಸ್ ಆಲ್ಸೋ ಟ್ರೂ ದಟ್ ಅದು ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಖರ್ಚು ಬರುತ್ತೆ. ಬಟ್ ವಾಟ್ ವಿ ನೀಡ್ ಟು ರಿಮೆಂಬರ್ ಈಸ್ ದಟ್ IVF ಇಸ್ ಅನ್ ಇವಾಲ್ವಿಂಗ್ ಟೆಕ್ನಾಲಜಿ. ಅಂದ್ರೆ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಡೇ ಇನ್ ಡೇ ಔಟ್. ಇವಾಗ 5 ವರ್ಷ ಮುಂಚೆ ಏನ್ ಮಾಡ್ತಿದೀವಿ ಅದು ಇವಾಗ ರೆಲೆವೆಂಟ್ ಇಲ್ಲ. ಇವಾಗ ಹೊಸ ಥಿಂಗ್ಸ್ ಬಂದಿದೆ, ಇನ್ನೂ ಜಾಸ್ತಿ ಅರ್ಥಕೊಂಡಿದೀವಿ. 40 ವರ್ಷ ವೆನ್ ದೇ ಸ್ಟಾರ್ಟೆಡ್, ಪ್ರೆಗ್ನೆನ್ಸಿ ರೇಟ್ IVF ಅಲ್ಲಿ ಬಂದು ಒಂದು ಹಾರ್ಡ್ಲಿ 10%, 20% ಇತ್ತು. ಈಗ ಬಂದು ಒಂದು 60-65% ಇದೆ. ಸೊ ಇದು ಯಾಕೆ ಅಂದ್ರೆ ಬಿಕಾಸ್ ಕಾನ್ಸ್ಟೆಂಟ್ಲಿ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ಇವಾಲ್ವಿಂಗ್ ಟೆಕ್ನಾಲಜಿ ಇದ್ದಾಗ obviously cost also will be on the higher side. IVF ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತಾ ಇಡೀ ಪ್ರಾಸೆಸ್ ಅಲ್ಲಿ ಅಂತ? ಬಿಕಾಸ್ ತುಂಬಾ ಕಡೆ ನಾವು ಮಿಸ್ ಮ್ಯಾನೇಜ್ ಆಗಿರೋದನ್ನ ನೋಡಿದೀವಿ, ಯಾರ್ದೋ ಸ್ಪರ್ಮ್ಸ್ ಇನ್ಯಾರಿಗೋ ಹಾಕಿರೋದನ್ನ ನೋಡಿದೀವಿ, ಮತ್ತೆ ತುಂಬಾ ಪ್ರಾಬ್ಲಮ್ಸ್ ಆಗಿರೋದನ್ನ ನೋಡಿದೀವಿ. ಸೊ ಟ್ರಾನ್ಸ್ಪರೆನ್ಸಿ, ಸೇಫ್ಟಿ ಬಗ್ಗೆ ಕೂಡ ಜನರಿಗೆ ಒಂದು ಆತಂಕ ಇದೆ. ಸೊ ಆಸ್ಪೈರ್ ಫರ್ಟಿಲಿಟಿ ಸೆಂಟರ್ ಯಾವ ರೀತಿ ಉತ್ತರ ಕೊಡುತ್ತೆ ಅದಕ್ಕೆ ಅಂತ? It's very important that when couples are choosing a fertility center, how do you develop trust there? ಅವ್ರು ಏನ್ ಮಾಡ್ತಾ ಇದಾರೆ, ಹೇಗೆ ಮಾಡ್ತಾ ಇದಾರೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಲಿಕ್ಕಾಗ್ಲಿ, ಟ್ರೀಟ್ಮೆಂಟ್ ವಿಧಾನ ಮುಂದುವರೆದಾಗ ಹೇಗೆ ಸ್ಪರ್ಮ್ನಾಗ್ಲಿ ಎಗ್ನಾಗ್ಲಿ ಹೇಗೆ ಐಡೆಂಟಿಫೈ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳೋದು ಒಳ್ಳೇದು. ಅದೆಲ್ಲ ಮನಸ್ಸಲ್ಲಿ ಏನಾದ್ರು ಡೌಟ್ ಇದ್ರೆ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್. ಡಾಕ್ಟರ್ಸ್ ಆಗ್ಲಿ, ಎಂಬ್ರಿಯಾಲಜಿಸ್ಟ್ ಆಗ್ಲಿ, ಆರ್ ರಿಸೆಪ್ಷನ್ ಆಗ್ಲಿ, ವೇರ್ ಎವರ್ ನರ್ಸಸ್ ಆಗ್ಲಿ, ಯಾರನ್ನ ಮೀಟ್ ಮಾಡ್ತಾರೆ, ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ ಅನ್ನೋದು. ಇನ್ನು ಆಸ್ ಪರ್ ಫರ್ಟಿಲಿಟಿ ನಾವು ಕೆಲವೊಂದು ಬೇಸಿಕ್ ಥಿಂಗ್ಸ್ ವಿ ಮೇಕ್ ಶೂರ್ ದಟ್ ಥಿಂಗ್ಸ್ ಡೋಂಟ್ ಗೋ ರಾಂಗ್. ಎವ್ರಿ ಐಡೆಂಟಿಫಿಕೇಶನ್ ಆಫ್ ಸ್ಯಾಂಪಲ್ಗೆ 3 things are used: husband name, wife name, and there is a unique couple ID, patient ID. So 3 things wrong agake sadhyane illa. That is one thing. There is one more thing called as double witnessing. Double witnessing andre 2 people have to check all the 3 and sign that, you know, I have confirmed the sample. That is the second thing. And third thing is about using disposable equipment. It's very important that in the lab when you are handling gametes, andre sperm nagli egg nagli handle ಮಾಡಬೇಕಾದ್ರೆ ಡಿಸ್ಪೋಸಬಲ್ ಥಿಂಗ್ಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಸೇಮ್ ಎಕ್ವಿಪ್ಮೆಂಟ್ ನ ಪದೇ ಯೂಸ್ ಮಾಡಿದ್ರೆ then there is chances of mix up. So these are the 3 things that we use to make sure that, you know, things don't go wrong. ಓಕೆ, ಸೊ ಈಗ ಸಪೋಸ್ ಈಗ IVF ಪ್ಲಾನ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಈಗ ನನ್ನ ಹತ್ರ ದುಡ್ಡಿದೆ ಅಂದ ತಕ್ಷಣ ನಾನು ಬಂದು ಇಮಿಡಿಯೇಟ್ ಆಗಿ IVF ಥ್ರೂ ಬೇಬಿ ತಗೊಳಕ್ ಆಗಲ್ಲ. ದಟ್ ಇಸ್ ಅ ನೋನ್ ಫ್ಯಾಕ್ಟ್. ಸೊ ಆ ಪ್ರಾಸೆಸ್ ಎಷ್ಟು ಮಂತ್ಸ್ ಬೇಕಾಗತ್ತೆ ಅಂತ ಟೋಟಲ್ ಫ್ರಮ್ ದ ಇನಿಷಿಯಲ್ ಪ್ರಾಸೆಸ್ ಟೆಸ್ಟಿಂಗ್ ಎಲ್ಲ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಯಾವ ರೀತಿ ಅದು ಅಂತ? ಸೊ ನಾವು ನಮ್ಮಲ್ಲಿ ಹೇಗೆ ಮಾಡ್ತೀವಿ ಅಂದ್ರೆ, ವಿ ಆಲ್ವೇಸ್ ವಾಂಟ್ ಕಪಲ್ಸ್ ಟು ಆಕ್ಚುಲಿ ಕಮ್ ಇನ್ 1 month ಬಿಫೋರ್. ಅಟ್ ಲೀಸ್ಟ್ 1 month ಸಮಯ ಏನಕ್ಕೆ ಅಂದ್ರೆ, ಬ್ಲಡ್ ಟೆಸ್ಟ್ ರನ್ ಮಾಡ್ಲಿಕ್ಕೆ ಹಸ್ಬೆಂಡ್ಗೆ, ವೈಫ್ಗೆ ಬೇಸಿಕ್ ಬ್ಲಡ್ ಟೆಸ್ಟ್, ಥೈರಾಯ್ಡ್ ಆಗಲಿ, ಪ್ರೊಲ್ಯಾಕ್ಟಿನ್ ಆಗಲಿ, ದಿಯರ್ ಶುಗರ್ಸ್, ದಿಯರ್ ಪ್ಲೇಟ್ಲೆಟ್ ಕೌಂಟ್ಸ್, ಎವ್ರಿಥಿಂಗ್, ಟು ಮೇಕ್ ಶೂರ್ ಅವ್ರ ಜನರಲ್ ಕಂಡೀಷನ್ ಕರೆಕ್ಟ್ ಇದೆ, ದಟ್ ವಿ ಕ್ಯಾನ್ ಪ್ರೊಸೀಡ್ ವಿದೌಟ್ ಏನ್ ಡಿಫಿಷಿಯನ್ಸೀಸ್ ಇಲ್ಲ, ವೈಟಮಿನ್ ಡಿಫಿಷಿಯನ್ಸೀಸ್ ಏನಿಲ್ಲ, ಅಂಡ್ ವಿ ಕ್ಯಾನ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಸೈಕಲ್. ಪ್ಲಾನಿಂಗ್ ಯೂಶಲಿ ಟೇಕ್ಸ್ ಅಟ್ ಲೀಸ್ಟ್ 1 month. ಆ 1 month ಅಲ್ಲಿ ಸಪೋಸ್ ದೇರ್ ಆರ್ ಅದರ್ ಥಿಂಗ್ಸ್, ಮಹಿಳೆ ಸ್ವಲ್ಪ ತುಂಬಾ ದಪ್ಪ ಇದಾರೆ ಅಂದ್ರೆ, ಅಥವಾ ಹಸ್ಬೆಂಡ್ ದಪ್ಪ ಇದಾರೆ ಅಂದ್ರೆ, ಸ್ಮೋಕಿಂಗ್ ಸಿಚುವೇಶನ್ಸ್ ಇದ್ರೆ, ಅಥವಾ ಎನಿ ಅದರ್ ಹ್ಯಾಬಿಟ್ಸ್ ದಟ್ ಕ್ಯಾನ್ ಬಿ ಚೇಂಜ್, ಅದು IVF ಔಟ್ಕಮ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಎನಿ ಹ್ಯಾಬಿಟ್ಸ್ ಆಗ್ಲಿ, ಅಥವಾ ಮೆಡಿಕೇಶನ್ಸ್ ಕರೆಕ್ಟಿವ್ ಮೆಡಿಸಿನ್ಸ್ ಕೊಡ್ಬೇಕಂದ್ರೆ ಆ 1 month ಯೂಸ್ ಮಾಡ್ಕೊಂತೀವಿ ಅದನ್ನೆಲ್ಲ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಮಂತ್ ಡೇ 1 or 2 ವಿ ಸ್ಟಾರ್ಟ್. ಯೂಶಲಿ ಅಬೌಟ್ ಕಾಲದಲ್ಲಿ ಇಟ್ ಯೂಸ್ಡ್ ಅಬೌಟ್ 3 weeks ಆಫ್ ಟ್ರೀಟ್ಮೆಂಟ್ ಬೇಕಾಗ್ತಿತ್ತು. ಈಗ ಹಾಗಿಲ್ಲ, ಅಬೌಟ್ 8 to 10 days ಅಲ್ಲಿ ಮೋಸ್ಟ್ ಆಫ್ ದ ಪ್ರೊಸೆಸಸ್ ಆರ್ ಡನ್. ಲೈಕ್ ಇಂಜೆಕ್ಷನ್ ಸ್ಟಾರ್ಟ್ ಫ್ರಮ್ day 1 ಆಫ್ ದ ಸೈಕಲ್. ಬಟ್ ಮೋಸ್ಟ್ ಆಫ್ ದ ವಿಮೆನ್ ಆನ್ ದ 8-10 days ಅಲ್ಲಿ ಅಂಡಾಣುಗಳು ರೆಡಿ ಇರುತ್ತೆ. ಆ ಪಿಕಪ್ ಆದ್ಮೇಲೆ ದೆನ್ ಯು ಅಂಡರ್ಗೋ ಫ್ರೀಸಿಂಗ್ ಅಂಡ್ ಟ್ರಾನ್ಸ್ಫರ್ ವಿಲ್ ಹ್ಯಾಪನ್ ವೆನ್ ಎವರ್ ದೇ ಚೂಸ್ ಟು. ಹಾಗೆ ಡಿಸ್ಕಂಫರ್ಟ್ ಏನಾದ್ರೂ ಇರುತ್ತಾ? ಬಿಕಾಸ್ ಐ ಹ್ಯಾವ್ ಹರ್ಡ್ ಮೆನಿ ಟೆಲಿಂಗ್ ಡ್ಯೂರಿಂಗ್ ದ IVF ಪ್ರಾಸೆಸ್ ತುಂಬಾ ಡಿಸ್ಕಂಫರ್ಟ್ ಇರುತ್ತೆ, ಕೆಲವ್ರಿಗೆ ಪೇನ್ ಆಗೋದು ಇರುತ್ತೆ ಅಂತೆಲ್ಲ ಕೇಳಿರ್ತೀನಿ. ಇದೇ ಕಾರಣಕ್ಕೆ ತುಂಬಾ ಜನ ಹಿಂದೆ ಮುಂದೆ ನೋಡ್ತಾರೆ, ಏನೋ ತುಂಬಾ ದೊಡ್ಡ ಪೇನ್ ಇರುತ್ತಾ, ಲೇಬರ್ ಪೇನ್ ತರ ಎಲ್ಲ ಇದ್ಬಿಡುತ್ತಾ ಅಂತೆಲ್ಲ ಇರುತ್ತೆ. ಸೊ ಈಗ ಕೂಡ ತುಂಬಾ ಪೇಷಂಟ್ಸ್ ಅಲ್ಲಿ ನಾನು ಕಂಡು ಬರ್ತೀನಿ, ಅವ್ರು ಹೇಳ್ತಾರೆ ನಾನು ಏನೋ ಆಗುತ್ತೆ ಅನ್ಕೊಂಡಿದ್ದೆ, ಇಷ್ಟು ಈಸಿಯಾಗಿ ಆಗೋಯ್ತಾ ಅಂತ.
ಥಿಂಗ್ಸ್ ಹ್ಯಾವ್ ಚೇಂಜ್ ನಾವು, ಅಂದ್ರೆ ನಂಬರ್ ಆಫ್ ಇಂಜೆಕ್ಷನ್ಸ್ ಡ್ರಾಸ್ಟಿಕಲಿ ಕಮ್ಮಿ ಆಗಿದೆ. ಸೊ ಇಂಜೆಕ್ಷನ್ಸ್ ನ ಡಿಸ್ಕಂಫರ್ಟ್ ಅನ್ಕೊಂಡ್ರೆ ಅಟ್ ಲೀಸ್ಟ್ ದಟ್ ಹ್ಯಾಸ್ ಕಮ್ ಡೌನ್. ಸೆಕೆಂಡ್ ಥಿಂಗ್, ಇಂಜೆಕ್ಷನ್ಸ್ ಕೊಟ್ಟಾಗ ಅಂಡಾಶಯಗಳು ದಪ್ಪ ಆಗುತ್ತೆ, ಅಂದ್ರೆ ಜಾಸ್ತಿ ಅಂಡಾಣು ಬರ್ಲಿಕ್ಕೆ ಕೊಟ್ಟಿರ್ತೀವಿ, ಸ್ವಲ್ಪ ದಪ್ಪ ಆಗುತ್ತೆ. ಬಟ್ ಆ ಡಿಸ್ಕಂಫರ್ಟ್ ಎಲ್ಲರಿಗೂ ಆಗೋದಿಲ್ಲ. ಮೇ ಬಿ ಅಬೌಟ್ 5% ಆಫ್ ವುಮೆನ್ ಮೇ ಫೇಸ್ ಅ ಲಿಟಲ್ ಮೋರ್ ಡಿಸ್ಕಂಫರ್ಟ್. ಅದು ಡಿಸ್ಕಂಫರ್ಟ್ ಅಷ್ಟೇ, ಪೇನ್ ಲೆವೆಲ್ ವರೆಗೂ ಹೋಗೋದಿಲ್ಲ. ಯಾರ್ಯಾರಿಗೆ ಈ IVF ಪ್ರೋಸೆಸ್ ಅನ್ನ ಈಸಿಯಾಗಿ ಅಪ್ಲೈ ಮಾಡಬಹುದು ಅಂತ ಹೇಳ್ತೀರಾ? 20 to 35 ಬೆಸ್ಟ್ ಔಟ್ಕಮ್. 35 ಆದ್ಮೇಲೂ ಕೂಡ ಔಟ್ಕಮ್ IVF ಟ್ರೀಟ್ಮೆಂಟ್ ಅಲ್ಲಿ ಪ್ರೆಗ್ನೆನ್ಸಿ ರೇಟ್ಸ್ ಚೆನ್ನಾಗಿರುತ್ತೆ, ಬಟ್ ದೆನ್ ಪ್ರೋಗ್ರೆಸಿವ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಂಡಿಕೇಶನ್ ಆಫ್ IVF ಮಾಡಿದ್ ಯಾವ ಕಾರಣಕ್ಕೆ ಅಂತ. ಇಂಡಿಕೇಶನ್ ಫಾರ್ ಎಕ್ಸಾಂಪಲ್ ಟ್ಯೂಬ್ಸ್ ಬ್ಲಾಕ್ ಆಗಿದ್ದಲ್ಲಿ IVF ಔಟ್ಕಮ್ ಇಸ್ ರಿಯಲಿ ಗುಡ್, ಬಿಕಾಸ್ ಟ್ಯೂಬ್ಸ್ ಬ್ಲಾಕ್ ಆಗಿರೋದ್ರಿಂದ ಪ್ರೆಗ್ನೆಂಟ್ ಆಗಿರಲ್ಲ ಅವರು. ಸೊ ಒಮ್ಮೆ ಅಂಡಾಣು ವೀರಾಣು ಜೋಡಣೆ ಮಾಡಿದ್ರೆ ಭ್ರೂಣನು ಒಳ್ಳೆ ಫಾರ್ಮ್ ಆಗುತ್ತೆ. ಪ್ರೋಗ್ನೋಸಿಸ್ ಇಸ್ ವೆರಿ ಗುಡ್ ಇನ್ ಟ್ಯೂಬಲ್ ಫ್ಯಾಕ್ಟರ್. ಸಿಮಿಲರ್ಲಿ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ, ಅಂದ್ರೆ ಗರ್ಭಾಶಯದಿಂದ ಏನ್ ಬ್ಲೀಡಿಂಗ್ ಆಗುತ್ತೋ ಅದು ಸಮಟೈಮ್ಸ್ ಅಂಡಾಶಯದ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟು ಸಿಸ್ಟ್ ಫಾರ್ಮ್ ಆಗುತ್ತೆ. ಆ ತರ ಕಂಡೀಷನ್ಸ್ ಅಲ್ಲಿ IVF ಆಲ್ಸೋ ಹ್ಯಾಸ್ ಅ ಗ್ರೇಟ್ ಔಟ್ಕಮ್. ಮುಂಚೆ ಅದರಲ್ಲಿ ಕಮ್ಮಿ ಅಂತ ಲಿಟ್ರೇಚರ್ ತೋರಿಸ್ತಾ ಇತ್ತು, ಬಟ್ ವಿತ್ ದ ಕರೆಂಟ್ ಟೆಕ್ನಾಲಜಿ ಮೀಡಿಯಾ ದಟ್ ವಿ ಯೂಸ್, ಇವನ್ ಎಂಡೋಮೆಟ್ರಿಯೋಸಿಸ್ ವಿಮೆನ್ ಡೂ ವೆಲ್. ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿಯಲ್ಲಿ ಮಾತ್ರ ಸ್ವಲ್ಪ ತಡ ಆಗ್ಬೋದು, ಎಸ್ಪೆಷಲಿ ಇವಾಗ ಲೋ ಕೌಂಟ್, ಸ್ಪರ್ಮ್ ಕೌಂಟ್ ಆಗಲಿ, ಮೊಟಿಲಿಟಿ ಕಮ್ಮಿ ಇರೋದ್ರಲ್ಲಾಗ್ಲಿ. ಇನ್ ದಟ್ ಸಿಚುವೇಶನ್ ಸ್ವಲ್ಪ ಕಷ್ಟಪಡ್ಬೇಕಾಗಿ ಬರ್ಬೋದು, ಬಟ್ ಔಟ್ಕಮ್ ಸ್ಟಿಲ್ ಇಸ್ ಗುಡ್ ಇನ್ ದಟ್. ಓಕೆ, ವಾಪಸ್ ಬರ್ತೀನಿ. ಇನ್ನು ಹೊಸ ಟೆಕ್ನಾಲಜಿನ ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಳಲಾಗಿದೆ IVF ಗೆ ಸಂಬಂಧಪಟ್ಟಂತೆ ಅಂತ. ಸೊ ವೀಕ್ಷಕರೇ, ಈಗ ಇನ್ನೊಂದು ಪ್ರಶ್ನೆ ಇರುವಂತದ್ದು, ವರ್ಕಿಂಗ್ ವುಮೆನ್ IVF ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದಾ? ಯಾಕಂದ್ರೆ 8 hours 9 hours ಶಿಫ್ಟ್ ಇರುತ್ತೆ, ಹೇಗ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಪ್ರಶ್ನೆ ಇರುತ್ತೆ. ಜೊತೆಗೆ ಕೆಲವರು ಹೇಳ್ತಾರೆ ವರ್ಕ್ ಮಾಡ್ಲೇಬಾರ್ದು ಅಂತ ಹೇಳಿ. ಸೊ ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ? ಜೊತೆಗೆ ಮುಂದಿನ ಭಾಗದಲ್ಲಿ ಈ IVF ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಗ್ರೇಡೆಡ್ ಟೆಕ್ನಾಲಜಿಗಳನ್ನ ಕೂಡ ಬಳಕೆ ಮಾಡ್ಲಾಗ್ತಾ ಇದೆ. ಅದ್ ಯಾವ ರೀತಿ ಅನ್ನೋದನ್ನ ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿತ್ಯ ಸಂಜೀವಿನಿಲಿ ನಾವು IVF ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ. ಈಗ ಡಾಕ್ಟರ್ ಹತ್ರ ವಾಪಸ್ ಹೋಗೋಣ. ಡಾಕ್ಟರ್, ನಾನು ಬ್ರೇಕ್ ಇಂತ ಮುಂಚೆ ಕೇಳ್ತಾ ಇದ್ದೆ, ಅಂದ್ರೆ ವರ್ಕಿಂಗ್ ವುಮೆನ್ ಇರ್ತಾರೆ, ತುಂಬಾ ಜನ IVF ಗೆ ಹೋಗ್ಬೇಕು ಅಂದ್ರೆ ತುಂಬಾ ಜನ ಹೇಳ್ತಾರೆ, ಇಲ್ಲ ನೀವು ಕೆಲಸ ಬಿಟ್ಬಿಡ್ಬೇಕು, ವರ್ಕ್ ಜೊತೆಗೆ ಇದನ್ನ ನೀವು ಟ್ರೀಟ್ಮೆಂಟ್ ತಗೊಳಕ್ ಆಗಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಸೆನ್ಸಿಟಿವ್, ಯು ನೀಡ್ ಅ ಲಾಟ್ ಆಫ್ ರೆಸ್ಟ್ ಅಂತ. ಸೊ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಅಂತ? ನಂದೊಂದು ಸ್ಟ್ರಾಂಗ್ ಸಜೆಷನ್ ಅಂದ್ರೆ ಮಹಿಳೆಯರು ರಿಸೈನ್ ಮಾಡಬಾರ್ದು. ಐ ಮೀನ್ ಅಲಾಂಗ್ ವಿತ್ ವರ್ಕ್ ದೇ ಶುಡ್ ಪ್ರೊಸೀಡ್. ಎಸ್, ಅದು ವರ್ಕ್ ಸರಿ ಇಲ್ಲ, ಅಲ್ಲಿ ತುಂಬಾ ಸ್ಟ್ರೆಸ್ಫುಲ್, ತುಂಬಾ ಲಾಂಗ್ ವರ್ಕಿಂಗ್ ಅವರ್ಸ್, ದಟ್ ಈಸ್ ಅ ಡಿಫರೆಂಟ್ ಮ್ಯಾಟರ್. ಫಾರ್ ದೋಸ್ ರೀಸನ್ಸ್ ಇಫ್ ದೇ ವಾಂಟ್ ಟು, ಬಟ್ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ರಿಸೈನ್ ಮಾಡೋದಾಗ್ಲಿ, ಕೆಲಸ ಬಿಡೋದಾಗ್ಲಿ, ಇಟ್ಸ್ ನಾಟ್ ಅ ಗ್ರೇಟ್ ಥಿಂಗ್. ಟ್ರೀಟ್ಮೆಂಟ್ಗೆ ಹಾರ್ಡ್ಲಿ ಎವ್ರಿ ಡೇ ಒಂದು half an hour ವಿಸಿಟ್ ಬೇಕಾಗುತ್ತೆ ಹಾಸ್ಪಿಟಲ್ಗೆ ಅಷ್ಟೇ. ಸೊ half an hour is easily manageable. You can just say that you can come 1 hour late and manage it. And rest ಬೇಕಾಗೋದು ಓನ್ಲಿ ಆನ್ ದ ಡೇ ಆಫ್ ಪಿಕಪ್. ಎಗ್ ಕಲೆಕ್ಷನ್ ಪ್ರೊಸೀಜರ್ ದಿನ 1 ಅಥವಾ 2 ದಿನ ಲೀವ್ ತಗೊಂಡ್ರೆ ದೆನ್ ಇಟ್ ಇಸ್ ಡನ್. ಟ್ರಾನ್ಸ್ಫರ್ ಟೈಮಲ್ಲೂ ಕೂಡ ಒಮ್ಮೆ ನಾವು ಭ್ರೂಣ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ವಿ ಸಜೆಸ್ಟ್ ಓನ್ಲಿ 1 or 2 days ಆಫ್ ರೆಸ್ಟ್. ಯಾಕಂದ್ರೆ ನಾವು ಟ್ರಾನ್ಸ್ಫರ್ ಮಾಡೋದೇ day 5 ಆಫ್ ಲೈಫ್. ಭ್ರೂಣ ಫಾರ್ಮ್ ಆಗಿ ಡಿವೈಡ್ ಆಗಿ day 5 ಆಫ್ ಲೈಫ್, ವೆನ್ ವಿ ಕಾಲ್ ಇಟ್ ಆಸ್ ಅ ಬ್ಲಾಸ್ಟೋಸಿಸ್ಟ್ ಅಂತ. ಅದು ಬ್ಲಾಸ್ಟೋಸಿಸ್ಟ್ ನ ಗ್ರೇಡ್ ಮಾಡಿ ಒಳ್ಳೆ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಮಾಡಿದ್ದಲ್ಲಿ 1 or 2 ಬ್ಲಾಸ್ಟೋಸಿಸ್ಟ್ ಡಿಪೆಂಡಿಂಗ್ ಆನ್ ಕಪಲ್ ಹೇಗೆ ವಿಶ್ ಮಾಡ್ತಾರೆ ಅದ್ರ ಪ್ರಕಾರ 1 ಭ್ರೂಣ ಅಥವಾ 2 ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ದಲ್ಲಿ ಒಂದು 60% ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ IVF ಟ್ರಾನ್ಸ್ಫರ್ ಒಂದು ಟ್ರಾನ್ಸ್ಫರ್ ಅಲ್ಲೇ 100% ಚಾನ್ಸಸ್ ಇರೋದಿಲ್ಲ. ಸೊ ಇಟ್ ಇಸ್ ಅದು ಸತತ ಪ್ರಯತ್ನ. ಮೋಸ್ಟ್ ಆಫ್ 2 or 3 ಟ್ರಾನ್ಸ್ಫರ್ಸ್ ಅಲ್ಲಿ ಅಬೌಟ್ 80% ಆಫ್ ವುಮೆನ್ ಆರ್ ಪ್ರೆಗ್ನೆಂಟ್. IVF ನಲ್ಲಿ MACS ಅಂದ್ರೆ ಏನು ಅಂತ, ಯಾವ ರೀತಿ ಟೆಕ್ನಾಲಜಿ ಅದು ಅಂತ? MACS ಅಥವಾ ಮ್ಯಾಕ್ಸ್ ಅಂತ ವಿ ಕಾಲ್ ಇಟ್. ಮ್ಯಾಕ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಅಸಿಸ್ಟೆಡ್ ಸೆಲ್ ಸಾರ್ಟಿಂಗ್ ಅಂತ. ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಟ್ರೀಟ್ಮೆಂಟ್ ಅಲ್ಲಿ ದೇರ್ ಇಸ್ ಒನ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ವಿಚ್ ಇಸ್ ಕಾಲ್ಡ್ ಎಸ್ ICSI, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಅಂದ್ರೆ ಸ್ಪರ್ಮ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಪರ್ಮ್ ನ ಎಗ್ ಅಲ್ಲಿ ಇಂಜೆಕ್ಟ್ ಮಾಡೋದು. ಸೊ ಇದು ತುಂಬಾ ಕಾಮನ್ ಆಗಿ ಯೂಸ್ ಮಾಡೋದು ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ, ಅಂದ್ರೆ ವೀರ್ಯಾಣು ಕೌಂಟ್ ಕಮ್ಮಿ ಇದ್ದಲ್ಲಿ ಅಥವಾ ಮಾರ್ಫಾಲಜಿ ಕಮ್ಮಿ ಇದ್ದಲ್ಲಿ ಅಥವಾ ಮೊಟಿಲಿಟಿ ಕಮ್ಮಿ ಇದ್ದಲ್ಲಿ ಸ್ಪರ್ಮ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಂಜೆಕ್ಟ್ ಮಾಡ್ತೀವಿ. ಸೊ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಲ್ಲಿ ಒಂದು ಅಡಿಷನಲ್ ಪ್ರಾಸೆಸ್ ಬಂದು ಮ್ಯಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಬ್ನಾರ್ಮಲ್ ಇರೋ ಸ್ಪರ್ಮ್ಸ್ ನೆಲ್ಲ ಸಬ್ಗ್ರಿಗೇಟ್ ಮಾಡ್ಬಿಟ್ಟು ಓನ್ಲಿ ದ ನಾರ್ಮಲ್ ಸ್ಪರ್ಮ್ಸ್ ಅಂದ್ರೆ ಫಂಕ್ಷನಲಿ ನಾರ್ಮಲ್ ಇರೋ ಸ್ಪರ್ಮ್ ಮಾತ್ರ ತಗೊಂಡು ಅದನ್ನ ಸ್ಪರ್ಮ್ ಊಸೈಟ್ ಅಲ್ಲಿ ಇಂಜೆಕ್ಟ್ ಮಾಡೋದು. ಸೊ ಮ್ಯಾಕ್ಸ್ ಪ್ರಾಸೆಸ್ ಅಲ್ಲಿ ಇವಾಗ ಬಂದಿರೋ ಎವಿಡೆನ್ಸ್ ಪ್ರಕಾರ ಮಿಸ್ಕ್ಯಾರೇಜ್ ರೇಟ್ಸ್ ಕಡಿಮೆ ಇದೆ. ಸೊ ಮ್ಯಾಕ್ಸ್ ಹೆಲ್ಪ್ಸ್ ಇನ್ ಹ್ಯಾವಿಂಗ್ ಅ ಬೆಟರ್ ಔಟ್ಕಮ್ ಇನ್ IVF. ಓಕೆ, ಸೊ ಈಗ ಕೆಲವು ಸೈಂಟಿಫಿಕ್ ಟರ್ಮ್ಸ್ ಎಲ್ಲ ಇದಾವೆ. ಈಗ ಫಾರ್ ಎಕ್ಸಾಂಪಲ್ PGTA, ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಅನ್ಯೂಪ್ಲಾಯ್ಡಿ ಅಂತ. ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂದ್ರೆ ಭ್ರೂಣನ ಗರ್ಭಾಶಯದಲ್ಲಿ ಹಾಕೋಕ್ಕಿಂತ ಮುಂಚೆ
ಭ್ರೂಣ ನಾರ್ಮಲ್ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾಡೋ ಟೆಸ್ಟ್ ಅದು. Okay. ಇದರಲ್ಲಿ ಒಂದು ಡೇ 5 ಆಫ್ ಎಂಬ್ರಿಯೋ ಅಂದ್ರೆ ಬ್ಲಾಸ್ಟೋಸಿಸ್ಟ್ ಇಂದ ಒಂದು 4-5 ಸೆಲ್ಸ್ ನ ತೆಗ್ದ್ಬಿಟ್ಟು ಆ ಸೆಲ್ಸ್ ಎಲ್ಲ ನಾರ್ಮಲ್ ಇದೆಯಾ, ಯೂಪ್ಲಾಯ್ಡ್ ಇದೆಯಾ, ಕರೆಕ್ಟ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ PGT ಅಂತ ಹೇಳ್ತೀವಿ. Okay. ಸೊ ಅದರಲ್ಲಿ ಕರೆಕ್ಟ್ ಆಗಿ ಇದೆ ಅಂತ ಬಂದಿರೋ ಎಂಬ್ರಿಯೋಸ್ ಮಾತ್ರ ಟ್ರಾನ್ಸ್ಫರ್ ಮಾಡಿದಲ್ಲಿ ಮಿಸ್ಕ್ಯಾರೇಜ್ ರೇಟ್ಸ್ ಕಮ್ಮಿ ಅಂಡ್ ಲೈವ್ ಬರ್ತ್ ರೇಟ್ ಜಾಸ್ತಿ. ಸಕ್ಸಸ್ ರೇಟ್ ಜಾಸ್ತಿ ಜಾಸ್ತಿ ಇರುತ್ತೆ. ಇರುತ್ತೆ. ಓಕೆ, DFI ಪ್ರಾಸೆಸ್ ಬಗ್ಗೆ ಹೇಳೋದಾದ್ರೆ ಏನದು? DNA ಫ್ರಾಗ್ಮೆಂಟೇಶನ್ ಇಂಡೆಕ್ಸ್ ಅದನ್ನ DFI ಅಂತ ಹೇಳೋದು. ದಿಸ್ ಇಸ್ ಅ ಟೆಸ್ಟ್ ಫಾರ್ ಮೆನ್. ಸೊ ಮೆನಿ ಟೈಮ್ಸ್ ಸ್ಪರ್ಮ್ ಕೌಂಟ್, ಮೊಟಿಲಿಟಿ, ಮಾರ್ಫಾಲಜಿ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ದಿಸ್ ಯೂಶಲಿ ವಿಲ್ ಬಿ ಬಿಕಾಸ್ ಆಫ್ ಮೋರ್ ಫ್ರಾಗ್ಮೆಂಟೇಶನ್ ಇನ್ ದ ಸ್ಪರ್ಮ್ ಹೆಡ್. ಇವಾಗ ವೀರ್ಯಾಣು ತಲೆ ಸ್ಪರ್ಮ್ ಹೆಡ್ ಅಂತ ಹೇಳ್ತೀವಿ. ದ ಫುಲ್ DNA ದಟ್ ದ ಮ್ಯಾನ್ ಕಾಂಟ್ರಿಬ್ಯೂಟ್ಸ್ ಎಂಬ್ರಿಯೋ ಫಾರ್ಮೇಶನ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ, ಆ ಫುಲ್ DNA ವೀರ್ಯಾಣು ಹೆಡ್ ಅಲ್ಲಿ ಕಾಂಪ್ಯಾಕ್ಟ್ ಆಗಿ ಪ್ಯಾಕೇಜ್ ಆಗಿರುತ್ತೆ. ಸೊ ಅದರಲ್ಲಿ ಫ್ರಾಗ್ಮೆಂಟೇಶನ್ ಅದು ತುಂಡು ತುಂಡು ಆಗಿದ್ದಲ್ಲಿ ಎಂಬ್ರಿಯೋ ಫಾರ್ಮೇಶನ್ ಆಗೋದಿಲ್ಲ. ಸೊ ಅದು ನೇಕೆಡ್ ಐಗೆ ಕಾಣೋದಿಲ್ಲ ತುಂಡಾಗಿದೆ ಅಂತ. ಆ ಫ್ರಾಗ್ಮೆಂಟೇಶನ್ ಕಂಡುಹಿಡಿಯೋದಕ್ಕೆ DFI ಅಂತ ಹೇಳೋದು. ಸೊ ಹೈ DFI ಇರೋ ಪುರುಷರಲ್ಲಿ IVF ಅಲ್ಲಿ ಮ್ಯಾಕ್ಸ್ ಪ್ರೊಸೀಜರ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಫೈನ್. ಇನ್ನು ಈ IVF ಅನ್ನ ಪೂರ್ಣಗೊಳಿಸೋಕೆ PRP ಟ್ರೀಟ್ಮೆಂಟ್ ಬಗ್ಗೆ ಕೂಡ ಅನೇಕ ಸಲ ನಾವು ಕೇಳ್ತಾ ಇರ್ತೀವಿ. ವಾಟ್ ಇಸ್ ಇಟ್ ಅಂತ? PRP ಬಂದು ಈಗ ರಿಪ್ರೊಡಕ್ಟಿವ್ ಮೆಡಿಸನ್ ಅಲ್ಲೂ ಕೂಡ ಇಟ್ ಹಸ್ ಪುಟ್ ಇಸ್ ಫುಟ್. ಸೊ PRP 2 ಏರಿಯಾಸ್ ಅಲ್ಲಿ ಯೂಸ್ ಮಾಡ್ತೀವಿ ನಮ್ಮಲ್ಲಿ. ಒಂದು ಬಂದು ಥಿನ್ ಎಂಡೋಮೆಟ್ರಿಯಮ್, ಅಂದ್ರೆ ಗರ್ಭಾಶಯದ ಲೈನಿಂಗ್ ಮಹಿಳೆಯರಲ್ಲಿ ಸರಿಯಾಗಿ ಬೆಳೀತಾ ಇಲ್ಲ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇನ್ಫ್ಯೂಷನ್. PRP ಇಸ್ ಅ ಪ್ರೊಸೀಜರ್. ಅದರಲ್ಲಿ ಮಹಿಳೆಯ ಬ್ಲಡ್ ತೆಗೆದು ಪ್ಲೇಟ್ಲೆಟ್ಸ್ ರಿಚ್ ಪ್ಲಾಸ್ಮಾನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಪ್ಲೇಟ್ಲೆಟ್ಸ್ ನ ಆಕ್ಟಿವೇಟ್ ಮಾಡ್ಬಿಟ್ಟು ಅದನ್ನ ಗರ್ಭಾಶಯದಲ್ಲಿ ಹಾಕ್ತೇವೆ. ಸೊ ಇದು ಹಾಕೋದ್ರಿಂದ ಎಂಡೋಮೆಟ್ರಿಯಂ ಬೆಳವಣಿಗೆ ಬೆಟರ್ ಇರುತ್ತೆ. ಎಂಡೋಮೆಟ್ರಿಯಂ ಚೆನ್ನಾಗಿ ಲೈನಿಂಗ್ ಥಿಕ್ನೆಸ್ ಬರುತ್ತೆ. ಸೊ ಟ್ರಾನ್ಸ್ಫರ್ ವಿಲ್ ಬಿ ಈಸಿಯರ್. ಸಿಮಿಲರ್ಲಿ ದ ಅದರ್ ಏರಿಯಾ ವೇರ್ PRP ಇಸ್ ಯೂಸ್ಡ್ ಇಸ್ ಇನ್ ಓವೇರಿಯನ್ ರಿಜುವೇಷನ್. ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ನಂಬರ್ ತುಂಬಾ ಕಮ್ಮಿ ಇದ್ದಲ್ಲಿ PRP ಇನ್ಫ್ಯೂಷನ್ ಮಾಡೋದ್ರಿಂದ ಅಂಡಾಣು ನಂಬರ್ ಜಾಸ್ತಿ ಆಗ್ಬೋದು ಅಂತ ಈಗ ಕರೆಂಟ್ ಎವಿಡೆನ್ಸ್ ತೋರಿಸ್ತಾ ಇದೆ. ಸೊ ದಟ್ ಈಸ್ ದ ಅದರ್ ಏರಿಯಾ ವೇರ್ PRP is being used in reproductive. ಪ್ಲಾಸ್ಮೋಸಿಸ್ಟ್ ಸಂಸ್ಕೃತಿ ಬಗ್ಗೆ ಏನ್ ಹೇಳ್ತೀರಾ ಅಂತಂದ್ರೆ, ತುಂಬಾ ಜನಕ್ಕೆ ಈ ಹೆಸರೇನೆ ಒಂದ್ ರೀತಿ ತುಂಬಾ ಹೊಸತು ಅಂತ ಅನಿಸ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೆವೆರಲ್ IVF ಕ್ಲಿನಿಕ್ಸ್ ಅಲ್ಲಿ ಬೇರೆ ಬೇರೆ ವಿಧಾನಗಳಿವೆ ಟ್ರೀಟ್ಮೆಂಟ್, IVF ಟ್ರೀಟ್ಮೆಂಟ್ಗೆ. ಸೊ ಕೆಲವೊಂದ್ರಲ್ಲಿ ಕ್ಲೀವೇಜ್ ಸ್ಟೈಲ್ ಅಂದ್ರೆ ಅಂಡಾಣು ವೀರ್ಯಾಣು ಜೋಡಣೆ ಆದ್ಮೇಲೆ ಅದು ಡಿವೈಡ್ ಆಗ್ಲಿಕ್ಕೆ ಶುರು ಆಗುತ್ತೆ. 1 ಸೆಲ್ ಬಂದು 2 ಸೆಲ್, 2 ಸೆಲ್ ಬಂದು 4 ಸೆಲ್ ಅಂಡ್ ದೆನ್ 18 ಸೆಲ್ ಗೋಸ್ ಆನ್ ಡಿವೈಡಿಂಗ್. ಸೊ 5th ಡೇ ಆಗೋ ಟೈಮಲ್ಲಿ ಅದು 100 to 150 ಸೆಲ್ ಎಂಬ್ರಿಯೋ ಆಗುತ್ತೆ. ಅದಕ್ಕೆ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳುದು. ಎಂಬ್ರಿಯಾನಿಕ್ ಜಿನೋಮ್ ಅಂದ್ರೆ ಭ್ರೂಣದ ಜಿನೋಮ್ ಆಕ್ಟಿವೇಟ್ ಆಗ್ಬೇಕು. ಸೊ ಅದು ಆಕ್ಟಿವೇಟ್ ಆದ್ರೆ ಆ ಭ್ರೂಣ ಚೆನ್ನಾಗಿದೆ ಅಂತ ಅರ್ಥ. ಎರಾ ಅಂದ್ರೆ ಏನು? ERA ಅಂದ್ರೆ ಏನು ಅಂತ? ಅದು ಬಂದು ಇಟ್ಸ್ ಟೆಸ್ಟ್ ಫಾರ್ ದ ಯೂಟ್ರಸ್, ಗರ್ಭಾಶಯದ ಟೆಸ್ಟ್. ಅದು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಆಸೆ ಟೆಸ್ಟಿಂಗ್. ಅಂದ್ರೆ ಈಗ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಮೋಸ್ಟ್ ಆಫ್ ದ ಟೈಮ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗೋದು ಒಂದು ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಕೊಟ್ಟು ಫಾಲೋಡ್ ಬೈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತೀವಿ. ದಿಸ್ ಇಸ್ ಬಿಕಾಸ್ ಆ ಟೈಮಲ್ಲಿ ಇಂಪ್ಲಾಂಟೇಶನ್ ವಿಂಡೋ ಫಾರ್ಮ್ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಒಳ್ಳೆ ಭ್ರೂಣನ ಹಾಕಿದ್ರೆ ಗರ್ಭಾಶಯದಲ್ಲಿ ಇಂಪ್ಲಾಂಟ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಅಂತ. ಈ ಇಂಪ್ಲಾಂಟೇಶನ್ ವಿಂಡೋ ಕೆಲವೊಂದು ಮಹಿಳೆಯರಲ್ಲಿ ಶಿಫ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಇಟ್ ವಿಲ್ ನಾಟ್ ಬಿ ಅಟ್ ದಟ್ ಟೈಮ್, ಇಟ್ ವಿಲ್ ಬಿ ಅ ಲಿಟಲ್ ಬಿಫೋರ್ ಅ ಲಿಟಲ್ ಆಫ್ಟರ್. ಆ ಇಂಪ್ಲಾಂಟೇಶನ್ ವಿಂಡೋ ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾಡೋ ಟೆಸ್ಟೇ ಎರಾ ಟೆಸ್ಟ್. ದಿಸ್ ಇಸ್ ಅ ರೀಸೆಂಟ್ ಆಡ್ ಆನ್, ಇನ್ನು ಎಸ್ಟಾಬ್ಲಿಷ್ ಆಗ್ಬೇಕಿದು, ಬಟ್ ಇಟ್ ಇಸ್ ಶೋಯಿಂಗ್ ಪ್ರಾಮಿಸಿಂಗ್ ರಿಸಲ್ಟ್ಸ್. ಓಕೆ, ಸೊ ಈಗ ನಾವು ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡ್ಮೇಲೆ ನಿರಂತರವಾಗಿ ಫಾಲೋ ಅಪ್ ಅಲ್ಲಿ ಇರ್ತೀವಿ. ಸೊ ಇಲ್ಲಿ ಯಾವ ರೀತಿ ಫಾಲೋ ಅಪ್ ಅಲ್ಲಿ ಇರ್ಬೇಕು? ಈಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಸ್ಕ್ಯಾನ್ಗಳು ಅಷ್ಟಿರೋದಿಲ್ಲ ಅಥವಾ ಸೂಕ್ಷ್ಮವಾಗಿ ಮಾನಿಟರ್ ಮಾಡೋದು ಅಷ್ಟಿರೋದಿಲ್ಲ, ಬಟ್ ಒಂದು ಡಾಕ್ಟರ್ ಫಾಲೋ ಅಪ್ ಅಲ್ಲಿ ಅಂತೂ ಇರ್ತಾರೆ. ಬಟ್ ಇಲ್ಲಿ ಯಾವ ರೀತಿ ವ್ಯತ್ಯಾಸ ಏನು, ಹೌ ಇಟ್ ಇಸ್ ಅಂತ? IVF ಕನ್ಸೆಪ್ಷನ್ಸ್ ಗಳಲ್ಲಿ ಯೂಶಲಿ IVF ಬಂದು ಡಾಕ್ಟರ್ ಕೂಡ ಹಾರ್ಮೋನ್ಸ್ ಪ್ರಕಾರ ಇಂಪ್ಲಾಂಟೇಶನ್ ಆಗಿರುತ್ತೆ, ಪ್ರೆಗ್ನೆನ್ಸಿ ಬೆಳೀತಾ ಇರುತ್ತೆ. ಸೊ ಈ ಹಾರ್ಮೋನ್ಸ್ ನಲ್ಲಿ ಮೇಲೆ ಡಿಪೆಂಡೆನ್ಸಿ ಅಪ್ ಟು ಅಬೌಟ್ 7 to 8 weeks ವರೆಗೂ ಇರುತ್ತೆ. ಸೊ 7 to 8 weeks ವರೆಗೂ ಸತತವಾಗಿ ಆ IVF ಡಾಕ್ಟರ್ ಅಥವಾ ಯಾರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ ಡಾಕ್ಟರ್ ಹತ್ರನೇ ಹೋಗ್ಬಿಟ್ಟು ಫಾಲೋ ಅಪ್ ಮಾಡೋದು ಗುಡ್ ಐಡಿಯಾ. 7 to 10 weeks ಅಲ್ಲಿ ಇಟ್ ಅಂಡರ್ಗೋಸ್ ಅ ಟ್ರಾನ್ಸ್ಫಾರ್ಮೇಶನ್, ಪ್ರೆಗ್ನೆನ್ಸಿ ಬಿಕಮ್ಸ್ ಇಂಡಿಪೆಂಡೆಂಟ್. ಸೊ ಅದಾದ್ಮೇಲೆ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ನ್ಯಾಚುರಲ್ ಅಂಡ್ ನಾರ್ಮಲ್ ಪ್ರೆಗ್ನೆನ್ಸಿ. ಸೊ ಅದು ನ್ಯಾಚುರಲ್ ಬೇರೆ ಪ್ರೆಗ್ನೆನ್ಸಿ ಹೇಗೆ ಫಾಲೋ ಅಪ್ ಮಾಡ್ತೀರಾ ಹಾಗೆ ಫಾಲೋ ಅಪ್ ಮಾಡಿದ್ರೆ ಇಟ್ ಶುಡ್ ಬಿ ಮೋರ್ ದೆನ್ ಎನಫ್. ಬಟ್ ಅಪ್ ಟು 7 to 10 days ಸ್ವಲ್ಪ ಕೇರ್ಫುಲ್ ಆಗಿದ್ದು ಎಲ್ಲ ಮೆಡಿಕೇಶನ್ಸ್ ಕರೆಕ್ಟ್ ಆಗಿ ತಗೊಳೋದು. ಓಕೆ, ಸೊ ಈಗ ನಾರ್ಮಲಿ ಈಗ ಒನ್ಸ್ ಬೇಬಿ ಇಸ್ ಬಾರ್ನ್ ಮತ್ತೇನಾದ್ರೂ ವಾಪಸ್ ಫಾಲೋ ಅಪ್ ಅಲ್ಲಿ ಇರ್ಬೇಕಾ? ನಾಟ್ ನೆಸೆಸರಿ. ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎನಿ ಅದರ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಂಡ್ ಎನಿ ಅದರ್
spontaneously conceived baby, the baby doesn't have to be treated differently. ಈ ನ್ಯಾಚುರಲ್ ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ 3 months ಇಸ್ ವೆರಿ ಕ್ರೂಷಿಯಲ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ IVF ನಲ್ಲಿ ಆಲ್ ದ 9 months ಆರ್ ಕನ್ಸಿಡರ್ಡ್ ಆಸ್ ಇಂಪಾರ್ಟೆಂಟ್ ಆರ್ ಹೇಗೆ ನೀವು ಓಕೆ ಈಗ ಸೇಫ್ ಇದೆ ಬೇಬಿ ಅಂತ ಹೇಗೆ ನೀವು ಕನ್ಕ್ಲೂಡ್ ಮಾಡ್ತೀರಾ? That will depend on ಕನ್ಸೀವ್ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ, ಎಷ್ಟೆಲ್ಲ ಟೆಸ್ಟ್ ಆಗಿದೆ, ಏನೆಲ್ಲ ಆಗಿದೆ. ಇವಾಗ ತುಂಬಾ ಮಿಸ್ಕ್ಯಾರೇಜಸ್ ಆಗಿರೋ ಗಳಲ್ಲಿ ಕೆಲವೊಮ್ಮೆ DNC ಗಳಾಗಿರುತ್ತೆ, ಒಂದ್ 2-3 ಸತಿ DNC ಆಗಿರುತ್ತೆ, ಅಥವಾ ಪ್ರೊಸೀಜರ್ಸ್ ಆಗಿರುತ್ತೆ ಸರ್ ಯೂಟ್ರಸ್ ಮೇಲೆ, ಹಿಸ್ಟ್ರೋಸ್ಕೋಪಿ ಆರ್ ಲ್ಯಾಪ್ರೋಸ್ಕೋಪಿ ಆರ್ ಸೋ ಮೆನಿ ಥಿಂಗ್ಸ್. ಸೊ ಆ ತರ ಮಾಡಿರೋ ಸಿಚುವೇಶನ್ ಗಳಲ್ಲಿ ಕೆಲವೊಂದು ಮಹಿಳೆಯರಿಗೆ ಸರ್ವಿಕ್ಸ್ ವೀಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ವೀಕ್ ಆಗಿರೋ ಸರ್ವಿಕ್ಸ್ ಅಲ್ಲಿ ಮಿಡ್ ಟ್ರೈಮೆಸ್ಟರ್ ಮಿಸ್ಕ್ಯಾರೇಜ್ ಅಂದ್ರೆ ಮಿಡಲ್ 3 months ಅಲ್ಲಿ ಮಿಸ್ಕ್ಯಾರೇಜ್ ಆಗ್ಲಿ, ವೆರಿ ಅರ್ಲಿ ಪ್ರೀ ಟರ್ಮ್ ಆಗ್ಲಿ, ಈ ತರ ಅರ್ಲಿ ಡೆಲಿವರಿ ಆಗೋ ರಿಸ್ಕ್ ಇರುತ್ತೆ. ಸೊ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಕರೆಕ್ಟ್ ಟೈಮಲ್ಲಿ ಸರ್ವೈಕಲ್ ಎನ್ಸರ್ಕ್ಲಾಜ್ ಅಂದ್ರೆ ಒಂದು ಟೇಪ್ ಹಾಕ್ತಿವಿ ಸರ್ವಿಕ್ಸ್ ಮೇಲೆ, ಗರ್ಭಾಶಯದ ಬಾಯಿ ಹತ್ರ, ಸೊ ದಟ್ ಇಟ್ ಡಸಂಟ್ ಓಪನ್ ಅಪ್ ಅರ್ಲಿ. ಸೊ ಆ ತರ ಪ್ರೊಸೀಜರ್ಸ್ ಬೇಕಾಗ್ಬೋದು. ಸೊ ಇಫ್ ಇಟ್ ಈಸ್ ಅ ಸ್ಟ್ರೇಟ್ ಫಾರ್ವರ್ಡ್ ಸಿಂಪಲ್ ಅಂದ್ರೆ ಆಯ್ತು ಟ್ಯೂಬ್ಸ್ ಬ್ಲಾಕ್ ಆಗಿತ್ತು, ಫಸ್ಟ್ ಟೈಮಲ್ಲೇ ಪ್ರೆಗ್ನೆನ್ಸಿ ಆಯ್ತು, ಏನು ಸ್ಮೂತ್ ಆಗಿ ನಡೀತಾ ಇದೆ ಅಂದ್ರೆ ಜಾಸ್ತಿ ಇಂಟರ್ವೆನ್ಷನ್ಸ್ ಏನು ಬೇಡ. ಬಟ್ ಮಲ್ಟಿಪಲ್ ಪ್ರೊಸೀಜರ್ಸ್ ಆಗಿದೆ, ಮಲ್ಟಿಪಲ್ ಮಿಸ್ಕ್ಯಾರೇಜಸ್ ಆಗಿದೆ, ಅಥವಾ ತುಂಬಾ ಟ್ರೀಟ್ಮೆಂಟ್ಸ್ ಆಗಿ ಡಿಫಿಕಲ್ಟಿಯಿಂದ ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ IVF ಫಸ್ಟ್ ಟ್ರೀಟ್ಮೆಂಟ್ ಫೇಲ್ ಆಗುತ್ತೆ. ಸೊ ಎಷ್ಟು ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಪ್ರಯತ್ನ ಪಡಬೇಕು ಅಂತ ಹೇಳ್ತೀರಾ? ಕೆಲವರು ಗೊತ್ತಿರಲ್ಲ ಅದು. ಈಗ ಜಸ್ಟ್ ಲೈಕ್ ಅಬಾರ್ಷನ್ ಆದ ತಕ್ಷಣನೇ ಒಂದು ವಿಂಡೋ ಪೀರಿಯಡ್ ಅಂತ ಹೇಳ್ತಾರೆ ಡಾಕ್ಟರ್, ಆಮೇಲೆ ಇಷ್ಟನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಇದಕ್ಕೆ ಏನ್ ಸಜೆಸ್ಟ್ ಮಾಡ್ತೀರಾ ಅಂತ? ಒಂದು IVF ಫೇಲ್ ಆದ್ರೆ ನೆಕ್ಸ್ಟ್ ಎಷ್ಟು ಗ್ಯಾಪ್? ಸೊ ಇಟ್ ಡಿಪೆಂಡ್ಸ್. ಒಂದು IVF ಮಾಡಿದಾಗ ಎಂಬ್ರಿಯೋಸ್ನ ಭ್ರೂಣಗಳನ್ನ ಫ್ರೀಸ್ ಮಾಡಿರ್ತೀವಿ, ವಿಟ್ರಿಫಿಕೇಶನ್. ಸೊ ಎಂಬ್ರಿಯೋ ಸ್ಟೋರೇಜ್ ಅಲ್ಲಿ ಇವೆ ಅಂದ್ರೆ ಲಾಂಗ್ ಬ್ರೇಕ್ ಏನ್ ಬೇಕಾಗಲ್ಲ. ಒಂದು ಟ್ರಾನ್ಸ್ಫರ್ ಫೇಲ್ ಆಗಿದೆ ಅಂದ್ರೆ ಮೇ ಬಿ ಲಿಟಲ್ ಅಡಿಷನಲ್ ಟೆಸ್ಟ್ ನಿಮ್ ಡಾಕ್ಟರ್ ಹೇಳ್ಬೋದು. ಆ ಅಡಿಷನಲ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು then you can proceed with the second transfer immediately. Whereas the same situation doesn't apply for miscarriage. ಯಾವ್ದಾದ್ರು ಮಹಿಳೆಯರಲ್ಲಿ ಗರ್ಭಪಾತ ಆಗಿದೆ, ಮಿಸ್ಕ್ಯಾರೇಜ್ ಆಗಿದೆ ಅನ್ನೋ ಸಿಚುವೇಶನ್ ಅಲ್ಲಿ we suggest at least 1 or 2 months break. 1 or 2 months break ಯಾಕೆ ಅಂದ್ರೆ ವಾಟ್ ಎವರ್ ಕಾಸ್ ದ ಮಿಸ್ಕ್ಯಾರೇಜ್, ಆ ಕಾಸ್ ನ ಡೈಲ್ಯೂಟ್ ಆಗ್ಲಿಕ್ಕೆ ಒಂದು 2 months ಬ್ರೇಕ್ ತಗೊಂಡಲ್ಲಿ ದ ಔಟ್ಕಮ್ ಆಫ್ ದ ನೆಕ್ಸ್ಟ್ ಪ್ರೆಗ್ನೆನ್ಸಿ ವುಡ್ ಬಿ ಬೆಟರ್ ಅಂತ. ಓಕೆ ಡಾಕ್ಟರ್, ಮಕ್ಕಳ ದಿನಾಚರಣೆ ಇವತ್ತು. ಸೊ ಇಂಟ್ರೆಸ್ಟಿಂಗ್ಲಿ ನಾವು IVF ಬಗ್ಗೆ ಮಾತಾಡ್ತಾ ಇದೀವಿ. ಅನೇಕ ದಂಪತಿಗಳ ಕೊರಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ಆನ್ ಅ ಇಂಟ್ರೆಸ್ಟಿಂಗ್ ಡೇ, ಏನ್ ಹೇಳ್ತೀರಾ ಅಂತ? Yeah, absolutely. I would like to wish everybody, all children on this earth, a very happy Children's Day. I also hope the child in all of us is alive and is always happy and gay and joyous. At the same time, ಮಗು ಆಗೋದು ಒಂದು ತಾಯಿಗೆ ಎಲ್ಲಕ್ಕಿಂತ ರಿಚ್ ಎಕ್ಸ್ಪೀರಿಯನ್ಸ್. ಸೊ ಐ ಹೋಪ್ ಎವ್ರಿ ವುಮನ್ ಹೂ ವಾಂಟ್ಸ್ ಅ ಕಿಡ್ ಶುಡ್ ಹ್ಯಾವ್ ಇಟ್. ಥ್ಯಾಂಕ್ ಯು ಸೊ ಮಚ್. ಸೊ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿನ IVF ಗೆ ಕುರಿತಾಗಿ ತಿಳಿಸ್ಕೊಡ್ರಿ, ಜೊತೆಗೆ ಅನೇಕ ಮಿಸ್ಕನ್ಸೆಪ್ಷನ್ ಗಳನ್ನ ಕೂಡ ತೊಡೆದು ಹಾಕಿದ್ರಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ. ಇನ್ನು ಅಸ್ಪೈರ್ ಫರ್ಟಿಲಿಟಿ ಸೆಂಟರ್ ಅನ್ನ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು, IVF ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಫೋನ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಜೊತೆಗೆ ಅಡ್ರೆಸ್ ಪ್ಲೇಟ್ ಕೂಡ ಬರ್ತಾ ಇದೆ ನೋಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.